ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ಇವತ್ತು ಸ್ವಲ್ಪ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಣ. ಚಾಪ್ಟ್ರಲ್ಲಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಓಕೆನಾ? ಸೊ ಅದರ ಮುಂಚೆ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಆ್ಯಂಡ್ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂಥ ಸ್ಲೈಡ್ಸ್ಗೋಸ್ಕರ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿದು ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ, ಓಕೆನಾ? ಸೊ ಇನ್ನು ಯಾಕೆ ವೇಟಿಂಗ್, ಬನ್ನಿ ಫಸ್ಟ್ ಏನು ಕ್ವಶನ್ ಬರೆಯುವಲ್ವಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? A system expands from 5 liter to 10 liter against a constant external pressure of 2 atm. If it absorbs 800 joules of heat, then calculate ಡೆಲ್ಟಾ ಯು. ಓಕೆ, ಡೆಲ್ಟಾ ಯುದ ಇಕ್ವೇಶನ್ ನಮ್ಗೆ ಗೊತ್ತುಂಟು Q ಪ್ಲಸ್ ಡಬ್ಲ್ಯೂ ಅಲ್ವಾ? ಸೊ ಇಲ್ಲಿ ಬಟ್ ಅದರ ಸೈನ್ ಏನಂತ ಅದು ಸಹ ನೋಡಬೇಕು. ಆ್ಯಂಡ್ ಇಲ್ಲಿ ಬೇರೆ ಒಂದು ವಿಷಯ, ಲೈಕ್ ಓಕೆ, ಫಸ್ಟ್ ಡೆಲ್ಟಾ ಏನು, ಡೆಲ್ಟಾ ಯು ಈಕ್ವಲ್ ಟು Q ಪ್ಲಸ್ ಡಬ್ಲ್ಯೂ, ಓಕೆನಾ? ಈಗ ಇಲ್ಲಿ ನೋಡಿ, ಇವರು ಏನು ಹೇಳಿದ್ದಾರೆ, ಇಫ್ ಇಟ್ ಅಬ್ಸಾರ್ಬ್ಸ್ ಅಂದರೆ ಹೀಟ್ ಅಬ್ಸಾರ್ಬ್ ಮಾಡ್ತಾ ಉಂಟು. ಆ ಸಿಸ್ಟಮ್ ಏನು ಮಾಡ್ತಾ ಉಂಟು, ಅಲ್ಲಿ ಹೀಟ್ ಅಬ್ಸಾರ್ಬ್ ಮಾಡ್ತಾ ಉಂಟು. ಸೊ ಹೀಟ್ ಅಬ್ಸಾರ್ಬ್ ಮಾಡ್ತಿದ್ರೆ ಅದು ಪಾಸಿಟಿವ್ ವೇ ಅಲ್ಲಿ ಬರೋದಲ್ವಾ? ಸೊ ಇಟ್ ವಿಲ್ ಬಿ Q ಈಕ್ವಲ್ ಟು ಪ್ಲಸ್ 800 ಜೂಲ್ಸ್, ಓಕೆನಾ? ಇನ್ನೇನು ವರ್ಕ್, ಅದು ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಇಲ್ಲಿ ಎರಡು ಇಕ್ವೇಶನ್ಸ್ ಇರ್ಬೋದು, ಅದರಲ್ಲಿ ಸಹ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಓಕೆ, ಯಾವ ಇಕ್ವೇಶನ್ ಹಾಕಿ ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಅಲ್ವಾ? ಈಗ ಇಲ್ಲಿ ಇವರೇನು ಹೇಳಿದ್ದಾರೆ, ಈ ಸಿಸ್ಟಮ್ ಎಕ್ಸ್ಪ್ಯಾಂಡ್ಸ್. ಓಕೆ, ಹಾಗಾದರೆ ಇಲ್ಲಿ ಇದು ಎಂತ ಪಾಸಿಟಿವ್ ಅಲ್ಲ ಬರೋದು, ಯಾವ್ದು ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರೋದು ಅಲ್ವಾ? ಓಕೆನಾ? ಈಗ ಬಟ್ ಯಾವ ಇಕ್ವೇಶನ್ ಯೂಸ್ ಮಾಡೋದು? 2.303 ಅದು ಅಲ್ಲ, ಮೈನಸ್ ಪಿ ಎಕ್ಸ್ಟರ್ನಲ್ ಅಲ್ಲ. ಸೊ ಇಲ್ಲಿ ನೋಡಿ, ಇವರು ಜಸ್ಟ್ ಹೇಳ್ತಾ ಇರೋದೇನು, ಎ ಸಿಸ್ಟಮ್ ಎಕ್ಸ್ಪ್ಯಾನ್ಸ್ ರಿವರ್ಸಿಬಲ್ ಅಂತ ಹೇಳೋದಿಲ್ಲ ಅಲ್ವಾ? ಸೊ ಹಾಗಾದ್ರೆ ಇದೇನಾಗ್ಬೋದು, ಇರ್ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು. ಸೊ ಆ ಕೇಸಲ್ಲಿ ನಮ್ಗೆ ಇಕ್ವೇಶನ್ ಗೊತ್ತಿದೆ ಅಲ್ವಾ? ಆ ಕೇಸಲ್ಲಿ ನಾವು ಡಬ್ಲ್ಯೂದ ಇಕ್ವೇಶನ್ ಏನು ಯೂಸ್ ಮಾಡ್ತೀವಿ? ಡಬ್ಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು V2 ಮೈನಸ್ V1, ಓಕೆನಾ? ಸೊ ಅದು ನೆನ್ಪಿಡ್ಬೇಕು. ಏನು, -2 ಇಂಟು ಎಷ್ಟು ಕೊಟ್ಟಿದ್ದಾರೆ, 10 ಮೈನಸ್ 5 ಎಷ್ಟು, -10, ಓಕೆನಾ? ಬಟ್ ಇದು ಯಾವ ಕೇಸಲ್ಲಿ, ಇಲ್ಲಿ ನೋಡಿ, ಕ್ಯೂದು ಯೂನಿಟ್ ಯಾವುದ್ರಲ್ಲಿದೆ, ಜೂಲ್ಸಲ್ಲಿದೆ. ಇದು ಯಾವುದ್ರಲ್ಲಿ ಬರ್ಬೋದು, ಲೀಟರ್ ATM ಅಲ್ಲಿ ಬರ್ಬೋದಲ್ವಾ? ಪ್ರೆಷರ್ ವಾಲ್ಯೂಮ್ ಲೀಟರ್ ATM ಅಲ್ಲಿ ಬರ್ದು. ಹಾಗಾದ್ರೆ ನಮಗೆ ಕನ್ವರ್ಟ್ ಮಾಡಿಬಿಡ್ವಾ? ಎರಡು ಬೇರೆ ಬೇರೆಯಲ್ಲಿ ನಾವು ಆ್ಯಡ್ ಮಾಡ್ಲಿಕ್ಕೆ ಆಗ್ಬೋದಾ? ಇಲ್ಲ, ಅದು ಸಹ ನೆನ್ಪಿಡ್ಬೇಕು, ಓಕೆನಾ? ಸೊ ಹೀಗೆ ಕನ್ವರ್ಟ್ ಮಾಡೋದು ಜೂಲ್ಸನ್ನು ಲೀಟರ್ ATM. ಸೊ -10 ಇಂಟು 101.3 ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಓಕೆನಾ? ಸೊ ಕನ್ವರ್ಷನ್ ನೆನ್ಪಿಡ್ಬೇಕು. ಸೊ ಇಲ್ಲಿ ಏನು ಬರ್ಬೋದು, -101.3 ಓಕೆನಾ? ಸೊ ಇಷ್ಟು ಬರುತ್ತಾ? ಸೊ ಇನ್ನೇನು, ಜಸ್ಟ್ ಆ್ಯಡ್ ಮಾಡಿಬಿಡಿ. ಸೊ ಡೆಲ್ಟಾ ಯು ವಿಲ್ ಬಿ ಈಕ್ವಲ್ ಟು -101.3 ಜೂಲ್ಸ್ ಪ್ಲಸ್ 800 ಜೂಲ್ಸ್. ಎಷ್ಟು ಬರುತ್ತೆ ಇಲ್ಲಿ? -213 ಜೂಲ್ಸ್. ಅರ್ಥ ಆಯ್ತಾ? ಈಗ ಸಪೋಸ್ ನೀವು ಇಲ್ಲಿ ಕನ್ವರ್ಟ್ ಮಾಡಲಿಲ್ಲ, ಲೀಟರ್ ATM ಕನ್ವರ್ಟ್ ಮಾಡಲಿಲ್ಲ, ಹಾಗಾದ್ರೆ ಇಲ್ಲಿ ಎಷ್ಟು ಬರ್ಬೋದಿತ್ತು, ಲೈಕ್ 81 ಅಲ್ವಾ, 810 ಜೂಲ್ಸ್ ಬರ್ಬೋದಿತ್ತು ಅಲ್ವಾ? 810 ಅಲ್ಲ, ಮೈನಸ್ ವ್ಯಾಲ್ಯೂ ಇದೆ. ಸೊ ಎಷ್ಟು ಬರ್ಬೋದಿತ್ತು, 790 ಜೂಲ್ಸ್ ಬರ್ಬೋದಿತ್ತು ಅಲ್ವಾ? ಆ್ಯಂಡ್ ಇಲ್ಲಿ ಸಹ ಸೈನ್ ನೋಡ್ಬೇಕು, ಅದು ಸಹ ಇಂಪಾರ್ಟೆಂಟ್ ಅಲ್ವಾ? ಸೊ ಫೈನಲ್ ಆನ್ಸರ್ ಎಷ್ಟು ಸಿಗುತ್ತೆ, -213 ಜೂಲ್ಸ್. ಸೊ ಇಲ್ಲಿ ನೀವು ಕ್ವಶನ್ ಮಾಡುವಾಗ ಒಂದೇದು ಯೂನಿಟ್ ಸರಿ ಉಂಟಾ ಇಲ್ಲ ಅದ್ರದ್ದು ಸೇಮಾ, ಅದು ನೀವು ಚೆಕ್ ಮಾಡಬೇಕು, ಓಕೆ? ಆ್ಯಂಡ್ ಅಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಸಹ ನೆನ್ಪಿಡ್ಬೇಕು, ಓಕೆ? ಆ್ಯಂಡ್ ಅದು ಹೀಟ್ ಅಬ್ಸಾರ್ಬ್ ಮಾಡುತ್ತಾ ಅಲ್ಲ ಹೀಟ್ ರಿಲೀಸ್ ಮಾಡುತ್ತಾ ಅಲ್ಲ, ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನಾ ಇರಿವರ್ಸಿಬಲ್ ಎಕ್ಸ್ಪ್ಯಾನ್ಷನಾ, ಅದು ಸಹ ನೆನ್ಪಿಡ್ಬೇಕು, ಓಕೆನಾ? ಸೊ ಇನ್ನೊಂದು ಕ್ವಶನ್ ಮಾಡುವನಾ? ಏನು ಕೊಟ್ಟಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಯ್ತು ಈ ಕ್ವಶನ್. ಸೊ 2.8 grams of nitrogen gas into is expanded from 5 atm till the final pressure is, or final pressure reaches 1 atm at
27 ಡಿಗ್ರಿ ಸೆಲ್ಸಿಯಸ್. ಓಕೆನಾ? ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ Q, W, delta U and delta H for the ಪ್ರೊಸೆಸ್. ಓಕೆನಾ? ಈಗ ಕ್ವಶನ್ ಅಂತ ಬರ್ದಾಯ್ತು. ಈ ಕ್ವಶನ್ ಅಲ್ಲಿ ಸೀದಾ ರಶ್ ಮಾಡೋದಿಲ್ಲ, ಯಾವ್ದು ಇಕ್ವೇಷನ್ ಅಲ್ಲ. ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದು ಫಸ್ಟ್ ಅನಲೈಸ್ ಮಾಡಬೇಕು. ಓಕೆ, ಇಲ್ಲಿ ಇವರೇನು ಹೇಳಿದ್ದಾರೆ? ಎಕ್ಸ್ಪ್ಯಾಂಡ್ ಅಂತ ಹೇಳಿದ್ದಾರೆ. ಓಕೆನಾ? ಈಗ ರಿವರ್ಸಿಬ್ಲಿ ಲೈಕ್ ಎಕ್ಸ್ಪ್ಯಾಂಡ್ ಅಂತ ಇವರು ಹೇಳಿದ್ದಾರ? ಇಲ್ಲ. ಸೊ ಇಟ್ ವಿಲ್ ಬಿ ಅನ್ ಇರಿವರ್ಸಿಬಲ್ ಐಸೋಥರ್ಮಲ್ ರಿಯಾಕ್ಷನ್. ಓಕೆನಾ? ಸಾರಿ, ಇರಿವರ್ಸಿಬಲ್ ಐಸೋಥರ್ಮಲ್ ಪ್ರೊಸೆಸ್. ಓಕೆನಾ? ಈಗ ಹಾಗಾದ್ರೆ ಇರಿವರ್ಸಿಬಲ್ ಐಸೋಥರ್ಮಲ್ ಪ್ರೊಸೆಸ್ ಆದ್ರೆ ಡೆಲ್ಟಾ ಯು ಏನಾಗಿರ್ಬೋದು? 0. ಆಯ್ತಾ? ಇನ್ನು ಡೆಲ್ಟಾ ಎಚ್ ಅಲ್ಲಿ ಬರುವನಾ? ಡೆಲ್ಟಾ ಎಚ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? ಕಾನ್ಸ್ಟೆಂಟ್ ಪ್ರೆಷರ್ ಅಲ್ವಾ? ಸೊ NCP ಡೆಲ್ಟಾ ಟಿ. ಆ್ಯಂಡ್ ಇಲ್ಲಿ ಸಹ ಡೆಲ್ಟಾ ಟಿ ಏನು? 0. ಹಾಗಾದರೆ ಡೆಲ್ಟಾ ಎಚ್ ಏನಾಗುತ್ತೆ? 0. ಆಯಿತಾ? ಸೊ ಡೆಲ್ಟಾ ಯು ಎಷ್ಟು? 0 ಆ್ಯಂಡ್ ಡೆಲ್ಟಾ ಎಚ್ ಎಷ್ಟು? 0. ಆಯಿತಾ? ಇನ್ನೇನು ಮಾಡಬೇಕು ನಾವು? ವರ್ಕಿಗೂ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ವರ್ಕಿಂದ ಹೇಗೆ ಫೈಂಡ್ ಔಟ್ ಮಾಡುವ? ಸೇಮ್ ಈಗ ಲೈಕ್ ಲಾಸ್ಟ್ ಕ್ವಶನಲ್ಲಿ ನಾವು ಮಾಡಿದೆ ಅಲ್ವಾ? ಸೊ ಏನು ವರ್ಕ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು V2 ಮೈನಸ್ V1. ಓಕೆನಾ? ಬಟ್ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ? ಇಲ್ಲ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ವಾಲ್ಯೂಮ್ ಕೊಡಲಿರೋದ್ರೆ? ಬಟ್ ನಮಗೊಂದು ಇಕ್ವೇಷನ್ ಗೊತ್ತುಂಟಲ್ಲ, ಏನು? ಪಿ ವಿ ಸಿಕ್ವಲ್ ಟು NRT. ಓಕೆನಾ? ಸೊ ಇಲ್ಲಿ V2 ಮೈನಸ್ V1 ಇಲ್ಲಿ ಏನಾಗ್ಬೋದು? NRT ಬೈ P2 ಮೈನಸ್ NRT ಬೈ P1. ಕ್ಲಿಯರಾ? NRT ಬೈ P2 ಆ್ಯಂಡ್ NRT ಬೈ P2 ಮೈನಸ್ NRT ಬೈ P1. ಇದು ಕ್ಲಿಯರ್ ಅಲ್ವಾ? ಈಗ ಓಕೆ, ಸೊ ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ಓಕೆ NRT ಕಾನ್ಸ್ಟೆಂಟ್ ಅಲ್ವಾ? ಅದು ಕಾನ್ಸ್ಟೆಂಟ್, ಅದು ಚೇಂಜ್ ಆಗಲಿಕ್ಕಿಲ್ಲ. ಸೊ 1 ಬೈ P2 ಮೈನಸ್ 1 ಬೈ P1. ಕ್ಲಿಯರಾ? ನೆಕ್ಸ್ಟ್ ಪೇಜಲ್ಲಿ ಬರೀವಾನಾ? ಸೊ W ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು NRT ಇಂಟು 1 ಬೈ P2 ಮೈನಸ್ 1 ಬೈ P1. ಇದು ಕ್ಲಿಯರ್ ಅಲ್ವಾ? ಆಯಿತು. ಈಗ P2 P1 ನಮಗೆ ಗೊತ್ತಿರುತ್ತೆ ಅಲ್ವಾ? P1 ಇಲ್ಲಿ ಎಷ್ಟು ಬರುತ್ತೆ? P1 ವಿಲ್ ಬಿ ಎಷ್ಟು? 5 ATM. P2 ವಿಲ್ ಬಿ ಈಕ್ವಲ್ ಟು 1 ATM. ಆ್ಯಂಡ್ ಎಷ್ಟು ಎಷ್ಟು ಬರ್ಬೋದು? ಇಲ್ಲಿ ಇವರು ಏನು ಕೊಟ್ಟಿದ್ದಾರೆ? 2.8 ಗ್ರಾಮ್ ಅಲ್ವಾ? ಈಗ ನೈಟ್ರೋಜನ್ ಆದ ಕಾರಣ, ನೈಟ್ರೋಜನ್ ಗ್ಯಾಸ್ N2 ಆದ ಕಾರಣ ಇಲ್ಲಿ ಏನು ಬರ್ಬೋದು? 2.8 ಡಿವೈಡೆಡ್ ಬೈ 28 ಅಲ್ವಾ? ಎಷ್ಟು ಬರುತ್ತೆ? 0.1. ಅದು ಸಹ ಆಯ್ತಾ? ಆರಿಂದು ವ್ಯಾಲ್ಯೂ ಲೈಕ್ ನಾವು ಕ್ಯಾಲರೀಸಲ್ಲಿ ಫೈಂಡ್ ಔಟ್ ಮಾಡೋದು. ಓಕೆ, ಕ್ವಶನ್ ಇನ್ನೊಂದು ಮಾಡಿ ಫೈಂಡ್ ಔಟ್. ಆ್ಯಂಡ್ ಇದೆಂತ ಕ್ಯೂ ನಾವು ಕ್ಯಾಲರೀಸಲ್ಲಿ ಫೈಂಡ್ ಔಟ್ ಮಾಡುವನಾ? ಓಕೆ, ಸೊ ಆರಿಂದು ವ್ಯಾಲ್ಯೂ ಕ್ಯಾಲರೀಸಲ್ಲಿ ಆದರೆ 2 ಅದು ಗೊತ್ತುಂಟು ಅಲ್ವಾ? ಬಟ್ ಈಗ ಇನ್ನೊಂದು ವಿಷಯ, ಪಿ ಎಕ್ಸ್ಟರ್ನಲ್ ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅದೊಮ್ಮೆ ಹೇಳಿಂತೆ. P2 P1 ಓಕೆ, ಅದು ನಮ್ಗೆ ಕ್ಲಿಯರ್ ಆಯಿತು. ಪಿ ಎಕ್ಸ್ಟರ್ನಲ್ ಎಷ್ಟು ಆಗಿರ್ಬೋದು? ಸಪೋಸ್ ಅನ್ಕೊಳ್ಳಿ, ಈಗ ಟಗ್ ಆಫ್ ವಾರ್ ನಡೀತಾ ಉಂಟು. ಓಕೆನಾ? ನಾನಿಲ್ಲಿ 5 ಜೂಲ್ಸ್ ಆಫ್ ಲೈಕ್ ಅಂತ ಇಲ್ಲಿ ಹಾಕ್ತಿದ್ದೀನಿ, ಎನರ್ಜಿ ಹಾಕ್ತಿದ್ದೀನಿ. ಅಲ್ಲಿಂದ ಎಷ್ಟು ಹಾಕಿದ್ರೆ ಮೂವ್ ಆಗ್ಲಿಕ್ಕಿಲ್ಲ. ಲೈಕ್ ನಾನು ಇಲ್ಲಿ ಒಂದಿಷ್ಟು ಫೋರ್ಸ್ ಹಾಕ್ತೀನಿ, ಅಲ್ಲಿಂದ ಸಹ ಸೇಮ್ ಫೋರ್ಸ್ ಹಾಕಿದ್ರೆ ಅಲ್ವಾ ಅದು ಸೇಮ್ ಆಗೋದು ಅಲ್ವಾ? ಈಗ ಸಪೋಸ್ ಪ್ರೆಷರ್ ಇಲ್ಲಿ ನೋಡಿ, ಫಸ್ಟ್ ಏನಿತ್ತಲ್ಲಿ ಒಳಗೆ ಒಂದು ಪಿಸ್ತನ್ ಉಂಟು. ಓಕೆನಾ? ಇಲ್ಲಿ 5 ATM ಉಂಟು. ಆಯಿತಾ? ಇಲ್ಲಿ 1 ATM ಉಂಟು. ಇದು ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೋದು. ಆಯಿತಾ? ಬಟ್ ಯಾವ ಪಾಯಿಂಟಲ್ಲಿ ಆ ಮೂವ್ ಆಗೋದು ನಿಲ್ಬೋದು? ಅದು ಸೇಮ್ ಆಗೋ ಪಾಯಿಂಟಲ್ಲಿ ಅಲ್ವಾ? ಲೈಕ್ ಒಳಗಿಂದು ಪ್ರೆಷರ್ ಆ್ಯಂಡ್ ಹೊರಗಿಂದು ಪ್ರೆಷರ್ ಈಕ್ವಲ್ ಆಗೋ ಟೈಮಲ್ಲಿ ಇಲ್ಲಿ ಏನಾಗ್ಬೋದು? ಆ ಪಿಸ್ತನ್ ಮೂವ್ ಆಗೋದು ನಿಲ್ಬೋದು. ಸೊ ಎಲ್ಲಿಯಾದ್ರೂ ನಿಮಗೆ ಪಿ ಎಕ್ಸ್ಟರ್ನಲ್ ಕೊಡಲಿಲ್ಲ ಅಂದರೆ ನಿಮಗೇನು ಮಾಡ್ಬೋದು? P2 ವಿಲ್ ಬಿ ಈಕ್ವಲ್ ಟು ಪಿ ಎಕ್ಸ್ಟರ್ನಲ್ ಆಗಿ ತೆಗಿಬೋದು. ಓಕೆನಾ? ಸೊ ಇಲ್ಲಿ ಏನು ಬರ್ಬೋದು? 1 ಬರ್ಬೋದು. ಕ್ಲಿಯರ್ ಅಲ್ವಾ? ಸೊ ಇನ್ನು ಸಬ್ಸ್ಟಿಟ್ಯೂಟ್ ಮಾಡುವನಾ? ಸೊ -1 ಇಂಟು 0.1 ಇಂಟು 2 ಇಂಟು ಟಿ ಎಷ್ಟು ಬರುತ್ತೆ ಇಲ್ಲಿ? ಟಿ ವಿಲ್ ಬಿ 300 ಅಲ್ವಾ? 300 ಅಲ್ವಾ? 27 ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡಿದರೆ ಇಲ್ಲಿ ಏನು ಬರುತ್ತೆ? 300 ಬರುತ್ತೆ. ಸೊ 300 ಇಂಟು ಏನು ಬರ್ಬೋದು? 1 ಬೈ P2 ಎಷ್ಟು? 1. ಸೊ 1 ಬೈ 5 ಎಷ್ಟು ಬರ್ಬೋದು? -1 ಇಂಟು 0.1 ಇಂಟು 2 ಇಂಟು 300 ಇಂಟು
4/5 ಬರುತ್ತಾ? ಸೊ ಇಲ್ಲಿ 6R, ಇಲ್ಲಿ 1, ಇಲ್ಲಿ 6 4s are 24, ಸಾರಿ 6 4s are ಇಲ್ಲಿ 24 ಬರುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು 48 ಬರ್ಬೋದು. ಸೊ ಮೈನಸ್ 1 ಇಂಟು ಇಲ್ಲಿ 60 ಬರುತ್ತೆ ಅಲ್ವಾ, ಇಲ್ಲಿ 60 ಇರ್ಬೋದು. ಸೊ ಎಂತ 120 ಆ್ಯಂಡ್ 240. ಸೊ ಇಲ್ಲಿಂದ ಇದ್ದಿದ್ದು ಕ್ಯಾನ್ಸಲ್ ಮಾಡುವನ ಫಸ್ಟ್ ನಾವು, ಇದು ಕ್ಯಾನ್ಸಲ್ ಮಾಡಿಬಿಡುವ ಅಲ್ವಾ. ಸೊ 12 ಇಂಟು 4 ಎಷ್ಟು ಬರ್ಬೋದು? ಮೈನಸ್ 48 ಕ್ಯಾಲರೀಸ್ ಆಯಿತಾ. ಸೊ ವರ್ಕ್ ಡನ್ ಅದಾಯಿತು. ಇನ್ನೇನು ಕ್ಯೂ ಈಕ್ವಲ್ ಟು ಮೈನಸ್ ಡಬ್ಲ್ಯೂ ಆಯಿತಾ, ಪ್ಲಸ್ 48. ಕ್ಲಿಯರ್ ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ ಇದೆ? ಲೈಕ್ ಕ್ವಶನ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಓಕೆ ಹೇಗೆ ಮಾಡುವ, ಏನು ಕೊಟ್ಟಿದ್ದಾರೆ ಅಂತ ಅದು ಫಸ್ಟ್ ನೋಡಬೇಕು, ಓಕೆನಾ. ಸೊ ಜಸ್ಟ್ ಇಕ್ವೇಷನ್ ಹಾಕಿ ಬಿಡೋದಲ್ಲ, ಕ್ವಶನ್ ಏನು ಕೊಟ್ಟಿದ್ದಾರೆ, ಅವರು ಏನು ಲೈಕ್ ನೀವು ಹೇಳಲಿಕ್ಕೆ ಏನು ಟ್ರೈ ಮಾಡ್ತದೆ ಅದು ನೀವು ಫಸ್ಟ್ ಅರ್ಥ ಮಾಡಬೇಕು, ಓಕೆನಾ. ಸೊ ಹಾಗಾದರೆ ಈಸಿನೇ ಆಯಿತಾ. ಆ್ಯಂಡ್ ಪಿ ಎಕ್ಸ್ಟರ್ನಲ್ ಎಲ್ಲಾದರೂ ಕೊಡಲಿಲ್ಲದ್ರೆ ನೀವೇನು ಮಾಡ್ಬೋದು, ಅಲ್ಲಿ ಪಿ ಎಕ್ಸ್ಟರ್ನಲ್ P2 ಆಗಿ ತೆಗಿಬೋದು. ಇದು ಕ್ಲಿಯರ್ ಅಲ್ವಾ? ಇನ್ನೊಂದು ಕ್ವಶನ್ ಮಾಡುವನಾ, ಬನ್ನಿ ಕ್ವಶನ್ ಬರೆಯುವಲ್ವಾ. ಕ್ಯಾಲ್ಕುಲೇಟ್ ದ ವರ್ಕ್ ಡನ್, calculate the work done when is reacted with HCl was at 27 ಡಿಗ್ರಿ ಸೆಲ್ಸಿಯಸ್. ಓಕೆನಾ, ಎರಡು ಕಂಡೀಷನ್ಸ್ ಉಂಟು, ಅದು ಸಹ ಬರೆಯುವ. ಒಂದೇದು ಕ್ಲೋಸ್ಡ್ ರಿಜಿಡ್ ಕಂಟೈನರ್, ಓಕೆನಾ. ಅದಾದ ನಂತರ ಏನು ಇನ್ ಆನ್ ಓಪನ್ ಕಂಟೈನರ್. ಇನ್ ಆನ್ ಓಪನ್ ಕಂಟೈನರ್. ಸೊ ಫಸ್ಟ್ ಕೇಸಲ್ಲಿ ಅದ್ರ ಮುಂಚೆ ಫಸ್ಟ್ ರಿಯಾಕ್ಷನೇ ಬರೆದಿಡುವ ಅಲ್ವಾ. ಸೊ ರಿಯಾಕ್ಷನ್ ಏನು ಬರ್ಬೋದು? Fe plus HCl gives FeCl3 plus H2. ಇದು ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಅದಾದ ನಂತರ ಓಕೆ ಬ್ಯಾಲೆನ್ಸ್ ಮಾಡುವನಾ. ಇಲ್ಲಿ 3, ಸೊ ಇಲ್ಲಿ ಏನು ಬರ್ಬೋದು? 3 ಬರ್ಬೋದಲ್ವಾ. ಸೊ ಇಲ್ಲಿ 3 ಆ್ಯಂಡ್ ಇಲ್ಲಿ 3/2, ಓಕೆನಾ. ಫಸ್ಟ್ ಏನು ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡುವ ನಾವು. ಓಕೆ, ಫಸ್ಟ್ ಕೇಸಲ್ಲಿ ರಿಯಾಕ್ಷನ್ ಬರ್ದಾಯಿತು. ಫಸ್ಟ್ ಕೇಸ್ ನೋಡುವನಾ. ಫಸ್ಟ್ ಕೇಸಲ್ಲಿ ವರ್ಕ್ ಏನಾಗಿರ್ಬೋದು, ಏನು ಕೊಟ್ಟಿದ್ದಾರೆ, ಕಂಡೀಷನ್ ಏನು ಕೊಟ್ಟಿದ್ದಾರೆ? ಕ್ಲೋಸ್ಡ್ ರಿಜಿಡ್ ಕಂಟೈನರ್ ಅಲ್ವಾ. ಈಗ ಆಬ್ವಿಯಸ್ಲಿ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದ್ರು ಸಹ ಅದು ಎಲ್ಲಿ ಹೋಗ್ಬೋದು ಮಾರಿ, ಇಲ್ಲಿ ಹೋಗ್ಲಿಕ್ಕಿಲ್ಲ. ಸೊ ಇಲ್ಲಿ ವರ್ಕ್ ಡನ್ ಏನಾಗ್ಬೋದು? 0ನೇ ಆಗ್ಬೋದಿಲ್ಲ, ಬಿಕಾಸ್ ಕಂಡೀಷನ್ ಏನು? ಕ್ಲೋಸ್ಡ್ ರಿಜಿಡ್ ಕಂಟೈನರ್, ಓಕೆನಾ. ಸೊ ಇಲ್ಲಿ ವರ್ಕ್ ಡನ್ ವಿಲ್ ಬಿ ಏನು 0. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನು ಪ್ರಯೋಜನ ಇಲ್ಲ, ಓಕೆನಾ. ಅದಾದ ನಂತರ ಇನ್ನು ಸೆಕೆಂಡ್ ಕೇಸ್. ಓಕೆ, ಈಗ ಸೆಕೆಂಡ್ ಕೇಸಲ್ಲಿ ಏನಾಗ್ಬೋದು? ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ವಿ, ವಾಲ್ಯೂಮ್ ಆಫ್ ಯಾವುದ್ರದ್ದು? ಗ್ಯಾಸಿಂದು ಅಲ್ವಾ. ಇಷ್ಟು ಗ್ಯಾಸ್. ಕ್ಲಿಯರಾ? ಈಗ ನಮಗೆ ಇದೆಂತ ಪ್ರೆಷರ್ ಕೊಟ್ಟಿದ್ದಾರಾ? ಇಲ್ಲ. ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರಾ? ಇಲ್ಲ. ಸೊ ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡುವ? ಇದೇ ಈಗ ನೋಡಿ, ಒಂದೇ ಏನಾಗ್ತಾ ಉಂಟು, ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಉಂಟು ಅಲ್ವಾ. ಸೊ ಹೇಗೂ ವರ್ಕ್ ಇಲ್ಲಿ ಯಾವುದ್ರಲ್ಲಿ ಬರ್ಬೋದು? ನೆಗೆಟಿವಲ್ಲಿ ಬರ್ಬೋದು, ಓಕೆನಾ. ಬಟ್ ನಮ್ಮಲ್ಲಿ ಪಿ ಎಕ್ಸ್ಟರ್ನಲ್ ಇಲ್ಲ, ವಿ ಇಲ್ಲ, ಬಟ್ ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡ್ಬೋದು, ಆರ್ ಸಹ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಟೆಂಪ್ರೇಚರ್ ಅಂದರೆ ಇವರು ಕೊಟ್ಟಿದ್ದಾರೆ. ಆ ಇಕ್ವೇಷನ್ ಯೂಸ್ ಮಾಡುವನಾ. ಸೊ ಕ್ಯಾಲರೀಸಲ್ಲಿ ಫೈಂಡ್ ಔಟ್ ಮಾಡುವ, ಓಕೆನಾ. ಸೊ ವರ್ಕ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಪಿ ಎಕ್ಸ್ಟರ್ನಲ್ ಇಂಟು ವಾಲ್ಯೂಮ್ ಆಫ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್. ಇಲ್ಲದ್ರೆ ಹೇಗೆ ಬರಬಹುದು? ಮೈನಸ್ NRT. ಆರಿಂದ ವ್ಯಾಲ್ಯೂ 2 ಅಲ್ವಾ. ಈಗ ನಂಬರ್ ಆಫ್ ಮೋಲ್ಸ್ ಯಾವುದ್ರದ್ದು ನಾವು ಫೈಂಡ್ ಔಟ್ ಮಾಡೋದು? ಹೈಡ್ರೋಜನ್ದು. ಬಟ್ ಇವರು ಕೊಟ್ಟಿದ್ದು ಎಷ್ಟು ಯಾವುದ್ರದ್ದು? ಇದ್ರದಲ್ವಾ, ಅಯನಿಂದು. ಸೊ ಅದರಿಂದ ಹೇಗೆ ಫೈಂಡ್ ಔಟ್ ಮಾಡುವ ನೋಡೋಣ. ಫಸ್ಟ್ ರಿಯಾಕ್ಷನ್ ಇಲ್ಲಿ ಸಹ ಬರೆಯುವೊಮ್ಮೆ. ಸೊ Fe ಪ್ಲಸ್ HCl gives ಏನು? FeCl3 ಪ್ಲಸ್ H2. ಇಲ್ಲಿ 3/2, ಇಲ್ಲಿ 3 ಬರುತ್ತೆ. ಕ್ಲಿಯರ್ ಅಲ್ವಾ. ಈಗ 1 ಮೋಲ್ ಆಫ್ ಅಯನ್ ವಿಲ್ ಎಷ್ಟು ಕೊಡುತ್ತೆ? 1 ಮೋಲ್ 3/2 ಹೈಡ್ರೋಜನ್. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರ್ಬೋದು? 5.6 ಡಿವೈಡೆಡ್ ಬೈ 56 ಎಷ್ಟು ಬರುತ್ತೆ? ಇಲ್ಲಿ 0.1. ಹಾಗಾದರೆ ಇಲ್ಲಿ ಎಷ್ಟು ಬರ್ಬೋದು? ಇಲ್ಲಿ 3/2 ಆರ್ 1.5 ಮೋಲ್ಸ್ ಅಲ್ವಾ. ಇಲ್ಲಿ ಎಷ್ಟು ಬರ್ಬೋದು? 0.1 ಮೋಲ್ಸ್ ಆದರೆ 0.15 ಮೋಲ್ಸ್. ಸೊ ವರ್ಕ್ ಇನ್ ದ ಇಕ್ವೇಷನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ -1 ಪಾಯಿಂಟ್ ಅಲ್ಲ, ಸಾರಿ 0.15 ಇಂಟು 2 ಇಂಟು 300, ಓಕೆನಾ.
ಸೊ ಇಲ್ಲಿ ಏನು ಬರ್ಬೋದು, ಫೈನಲ್ ಇಕ್ವೇಷನ್ ಎಷ್ಟು ಬರ್ಬೋದು ಇಲ್ಲಿ 300 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ 15 × 2 30 ಆ್ಯಂಡ್ ಇಲ್ಲಿ 30 × 3 ಎಷ್ಟು ಬರ್ಬೋದು -90 ಕ್ಯಾಲರೀಸ್. ಓಕೆನಾ, -90 ಕ್ಯಾಲರೀಸ್. ಇದು ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಮೈನಸ್ ಏನು ಇದೆ ಅಂತ ಇಂಡಿಕೇಟ್ ಮಾಡ್ತಾ ಉಂಟು, ಇಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಉಂಟು ಅಂತ ಅಲ್ವಾ, ಆಬ್ವಿಯಸ್ಲಿ. ಸೊ ಇಲ್ಲಿ ಇಂತಹ ಕ್ವಶನ್ಸ್ ಮಾಡಿದರೆ ನಿಮಗೆ ಏನಾಗ್ಬೋದು ಅರ್ಥ ಆಗ್ಬೋದು. ಓಕೆನಾ, ಸೊ ಕ್ವಶನ್ಸ್ ಮಾಡುವಾಗ ಏನೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಸಹ ಓಕೆ ಇಕ್ವೇಷನ್ಸ್ ತುಂಬ ಉಂಟು, ಗೊತ್ತುಂಟು, ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು. ಬಟ್ ನೀವು ಆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಆ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಈಸಿನೇ. ಈ ಒಂದು ಚಾಪ್ಟರ್ ನಿಮಗೆ ಎಕ್ಸಾಮ್ಗೆ ಹೀಗಾಗ್ಲಿಕ್ಕೆ ತುಂಬ ಲೆಂತಿ ಕ್ವಶನ್ ಕೊಡೋರಂತಲ್ಲ, ಬಟ್ ನಿಮಗೆ ಎಷ್ಟು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅವರು ಟೆಸ್ಟ್ ಮಾಡೋರು. ಅರ್ಥ ಆಯ್ತಾ? ಸೊ ಇದೆಲ್ಲ ಬೇಗ ಜಸ್ಟ್ ಒಂದು 10 ನಿಮಿಷ ಬೇಡ ಒಂದು ಜಸ್ಟ್ ಅಂತ ಆ 1-2 ನಿಮಿಷದಲ್ಲಿ ಮಾಡುವಂಥ ಕ್ವಶನ್ಸ್ ಅಲ್ವಾ. ಬಟ್ ಈಗ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಹಿಡಿಬೋದು ಇದಕ್ಕೆ ಅಲ್ವಾ. ಸೊ ಫಸ್ಟ್ ಏನು ಮಾಡಬೇಕು, ಕ್ವಶನ್ಸ್ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಸೊ ಹೀಗಿರುವಂತಹ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇವತ್ತಿಗೆ ಇಷ್ಟೇ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಓಕೆನಾ, ಬಾಯ್.